ಹೆಲೋ ಸ್ನೇಹಿತರೆ, ನಿಮಗೆ ಗೊತ್ತಾ? ನಮ್ಮ ಕಿಡ್ನಿ 70ರಿಂದ 80% ಹಾಳಾಗುವವರೆಗೂ ಕೆಲವೊಮ್ಮೆ ಯಾವುದೇ ನೋವು ಕೊಡುವುದಿಲ್ಲ. ಆದರೆ ಅದಕ್ಕೂ ಮುಂಚೆ ದೇಹ ಕೆಲವು ಎಚ್ಚರಿಕೆಗಳನ್ನು ಕೊಡುತ್ತಿರುತ್ತದೆ. ಆ ಸೂಚನೆಗಳನ್ನು ನಾವು ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷಿಸುತ್ತೇವೆ. ಇಂದು ಕಿಡ್ನಿ ಹಾಳಾಗುವ ಮುನ್ನ ದೇಹ ಕೊಡುವ 7 ಪ್ರಮುಖ ಎಚ್ಚರಿಕೆಗಳು ಯಾವುದು ಎಂದು ನೋಡೋಣ. ಮತ್ತು ಮನೆಯಲ್ಲಿ ಪಾಲಿಸಬಹುದಾದ ಕೆಲವು ಸರಳ ಸಲಹೆಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬದವರ ಜೀವಕ್ಕೂ ಉಪಯೋಗವಾಗಬಹುದು. ಸ್ನೇಹಿತರೆ, ನಮ್ಮ ದೇಹದಲ್ಲಿ 2 ಕಿಡ್ನಿಗಳಿವೆ. ಇವು ದಿನವೂ ರಕ್ತವನ್ನು ಶುದ್ಧಗೊಳಿಸಿ ದೇಹದಲ್ಲಿರುವ ತ್ಯಾಜ್ಯ ಪದಾರ್ಥ ಮತ್ತು ಹೆಚ್ಚುವರಿ ನೀರನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ಜೊತೆಗೆ ರಕ್ತದೊತ್ತಡ ನಿಯಂತ್ರಣ, ದೇಹದಲ್ಲಿನ ಉಪ್ಪು ನೀರಿನ ಸಮತೋಲನ ಮತ್ತು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಕಿಡ್ನಿ ನಿಧಾನವಾಗಿ ಹಾಳಾಗಲು ಆರಂಭವಾದರೆ ಆರಂಭದಲ್ಲಿ ಹೆಚ್ಚು ಲಕ್ಷಣಗಳು ಕಾಣಿಸದಿರಬಹುದು. ಆದ್ದರಿಂದ ದೇಹ ಕೊಡುವ ಸಣ್ಣ ಸೂಚನೆಗಳನ್ನು ಗಮನಿಸುವುದು ಬಹಳ ಮುಖ್ಯ. 1. ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ದರೆ ದೇಹದಲ್ಲಿರುವ ಹೆಚ್ಚುವರಿ ನೀರು ಹೊರಹೋಗದೆ ದೇಹದಲ್ಲೇ ಉಳಿಯುತ್ತದೆ. ಇದರಿಂದ ಬೆಳಿಗ್ಗೆ ಎದ್ದಾಗ ಕಣ್ಣುಗಳ ಸುತ್ತ ಊತ ಕಾಣಿಸಬಹುದು. ಕಾಲು, ಪಾದ ಮತ್ತು ಪಾದ ಗಂಟುಗಳಲ್ಲೂ ಊತ ಉಂಟಾಗಬಹುದು. ಕೆಲವರು ಇದನ್ನು ಹೆಚ್ಚು ಕೆಲಸ ಮಾಡಿದ್ದರಿಂದ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ನಿರಂತರವಾಗಿ ಊತ ಕಾಣಿಸಿಕೊಂಡರೆ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ. 2. ಮೂತ್ರದಲ್ಲಿ ಬದಲಾವಣೆ. ಕಿಡ್ನಿ ಸಮಸ್ಯೆಯ ಮೊದಲ ಲಕ್ಷಣಗಳಲ್ಲಿ ಇದು ಒಂದು ಪ್ರಮುಖವಾದದ್ದು. ಮೂತ್ರ ತುಂಬಾ ನೊರೆ ಬರುವಂತೆ ಕಾಣಬಹುದು. ರಾತ್ರಿ ಪದೇ ಪದೇ ಮೂತ್ರಕ್ಕೆ ಹೋಗಬೇಕಾಗಬಹುದು. ಮೂತ್ರದ ಪ್ರಮಾಣ ಕಡಿಮೆಯಾಗಬಹುದು ಅಥವಾ ಹೆಚ್ಚಾಗಬಹುದು. ಕೆಲವೊಮ್ಮೆ ಮೂತ್ರದಲ್ಲಿ ರಕ್ತವೂ ಕಾಣಬಹುದು. ಇಂತಹ ಬದಲಾವಣೆಗಳನ್ನು ನಿರ್ಲಕ್ಷಿಸಬೇಡಿ. 3. ತುಂಬಾ ಆಯಾಸ. ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ದರೆ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆ ಕಡಿಮೆಯಾಗಬಹುದು. ಇದರಿಂದ ದೇಹಕ್ಕೆ ಬೇಕಾದಷ್ಟು ಆಮ್ಲಜನಕ ಸಿಗುವುದಿಲ್ಲ. ಸಣ್ಣ ಕೆಲಸ ಮಾಡಿದರೂ ಸುಸ್ತು, ಯಾವಾಗಲೂ ನಿದ್ರೆ ಬರುತ್ತಿರುವಂತೆ ಅನಿಸುವುದು, ಶಕ್ತಿ ಕಡಿಮೆಯಾಗುವುದು. ಇಂತಹ ಆಯಾಸ ನಿರಂತರ ಇದ್ದರೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. 4. ಚರ್ಮದಲ್ಲಿ ತುರಿಕೆ. ರಕ್ತದಲ್ಲಿರುವ ತ್ಯಾಜ್ಯ ಪದಾರ್ಥಗಳು ಸರಿಯಾಗಿ ಹೊರಹೋಗದಿದ್ದರೆ ಅವು ದೇಹದಲ್ಲಿ ಹೆಚ್ಚಾಗುತ್ತದೆ. ಇದರಿಂದ ಚರ್ಮದಲ್ಲಿ ತುರಿಕೆ, ಒಣಚರ್ಮ, ಅಸ್ವಸ್ಥತೆ ಕಾಣಬಹುದು. ಕ್ರೀಮ್ ಹಚ್ಚಿದರೂ ಕಡಿಮೆಯಾಗದ ತುರಿಕೆ ಇದ್ದರೆ ಕಾರಣವನ್ನು ತಿಳಿದುಕೊಳ್ಳುವುದು ಮುಖ್ಯ. 5. ಹಸಿವು ಕಡಿಮೆಯಾಗುವುದು ಮತ್ತು ವಾಂತಿ ಭಾವನೆ. ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ದರೆ ದೇಹದಲ್ಲಿ ವಿಷಕಾರಿ ತ್ಯಾಜ್ಯ ಹೆಚ್ಚಾಗಬಹುದು. ಇದರಿಂದ ಊಟ ಮಾಡಲು ಮನಸ್ಸಾಗದಿರುವುದು, ಬಾಯಲ್ಲಿ ವಿಚಿತ್ರ ರುಚಿ, ವಾಂತಿ ಭಾವನೆ, ತೂಕ ಕಡಿಮೆಯಾಗುವುದು ಇವುಗಳು ಕಿಡ್ನಿ ಸಮಸ್ಯೆಯ ಸೂಚನೆಗಳಾಗಿರಬಹುದು. 6. ಉಸಿರಾಟದಲ್ಲಿ ತೊಂದರೆ. ದೇಹದಲ್ಲಿ ಹೆಚ್ಚುವರಿ ನೀರು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರಿದರೆ ಉಸಿರಾಟ ಕಷ್ಟವಾಗಬಹುದು. ಸ್ವಲ್ಪ ನಡೆದರೂ ಉಸಿರು ಬಿಗಿಯಾಗುವುದು, ಮೆಟ್ಟಿಲು ಹತ್ತಲು ಕಷ್ಟವಾಗುವುದು. ಈ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. 7. ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಲ್ಲದಿರುವುದು. ಕಿಡ್ನಿ ಮತ್ತು ರಕ್ತದೊತ್ತಡ ಒಂದಕ್ಕೊಂದು ಸಂಬಂಧ ಹೊಂದಿದೆ. ನಿರಂತರವಾಗಿ ರಕ್ತದೊತ್ತಡ ಹೆಚ್ಚಾಗಿದ್ದರೆ ಅದು ಕಿಡ್ನಿಗೆ ಹಾನಿ ಮಾಡಬಹುದು. ಹಾಗೆಯೇ ಕಿಡ್ನಿ ಹಾಳಾದರೂ ರಕ್ತದೊತ್ತಡ ಹೆಚ್ಚಾಗಬಹುದು. ಇದರಿಂದ ನಿಯಮಿತವಾಗಿ ರಕ್ತದೊತ್ತಡ ಪರೀಕ್ಷಿಸಿಕೊಳ್ಳುವುದು ಮುಖ್ಯ. ಇನ್ನು ನಾವು ಏನು ಮಾಡಬಾರದು? ವೈದ್ಯರ ಸಲಹೆ ಇಲ್ಲದೆ ಪದೇ ಪದೇ ನೋವಿನ ಮಾತ್ರೆಗಳನ್ನು ಸೇವಿಸಬೇಡಿ. ಧೂಮಪಾನ ಮತ್ತು ಮದ್ಯಪಾನವನ್ನು ತಪ್ಪಿಸಿ. ಹೆಚ್ಚು ಉಪ್ಪು ಮತ್ತು ಹೆಚ್ಚು ಸಂಸ್ಕರಿತ ಆಹಾರ ಸೇವನೆ ಕಡಿಮೆ ಮಾಡಿ. ಮಧುಮೇಹ ಮತ್ತು ರಕ್ತದೊತ್ತಡವನ್ನು ನಿರ್ಲಕ್ಷಿಸಬೇಡಿ.
ಮೂತ್ರವನ್ನು ದೀರ್ಘಕಾಲ ತಡೆಹಿಡಿಯಬೇಡಿ. ಮತ್ತು ಏನು ಮಾಡಬೇಕು? ವೈದ್ಯರು ಸೂಚಿಸಿದ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ಹಣ್ಣು, ತರಕಾರಿ ಮತ್ತು ಸಮತೋಲಿತ ಆಹಾರ ಸೇವಿಸಿ. ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಿ. ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ, ನಡಿಗೆ ಮಾಡಿ. ವರ್ಷಕ್ಕೊಮ್ಮೆ ಕಿಡ್ನಿ ಕಾರ್ಯ ಪರೀಕ್ಷೆ, ವಿಶೇಷವಾಗಿ ಮಧುಮೇಹ ಅಥವಾ ರಕ್ತದೊತ್ತಡ ಇರುವವರು ಮಾಡಿಸಿಕೊಳ್ಳಿ. ಮನೆಯಲ್ಲಿ ಪಾಲಿಸಬಹುದಾದ ಸಲಹೆಗಳು: ಕೆಲವರಿಗೆ ಸಾಕಷ್ಟು ನೀರು ಕುಡಿಯುವುದು, ಉಪ್ಪಿನ ಪ್ರಮಾಣ ಕಡಿಮೆ ಮಾಡುವುದು, ಹಣ್ಣು ತರಕಾರಿ ಹೆಚ್ಚಿಸುವುದು ಆರೋಗ್ಯಕರ ಅಭ್ಯಾಸಗಳಾಗಬಹುದು. ಆದರೆ ಕಿಡ್ನಿ ಕಾಯಿಲೆ ಈಗಲೇ ಇರುವವರು ಅಥವಾ ಕಿಡ್ನಿ ಕಾರ್ಯ ಕಡಿಮೆ ಇರುವವರು ಎಷ್ಟು ನೀರು ಕುಡಿಯಬೇಕು, ಯಾವ ಆಹಾರ ಸೇವಿಸಬೇಕು ಎಂಬುದು ವ್ಯಕ್ತಿಗತವಾಗಿ ಬದಲಾಗುತ್ತದೆ. ಆದ್ದರಿಂದ ಮನೆಯ ಮದ್ದುಗಳ ಮೇಲೆ ಮಾತ್ರ ಅವಲಂಬಿಸದೆ ವೈದ್ಯರ ಸಲಹೆಯಂತೆ ಆಹಾರ ಮತ್ತು ಚಿಕಿತ್ಸೆ ಅನುಸರಿಸುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಈ ಲಕ್ಷಣಗಳು ಕಂಡುಬಂದರೆ ನಿಮಗೆ ಕಿಡ್ನಿ ಕಾಯಿಲೆ ಇದೆ ಎಂದು ಅರ್ಥವಲ್ಲ, ಆದರೆ ಇವು ಎಚ್ಚರಿಕೆಯ ಸೂಚನೆಗಳಾಗಿರಬಹುದು. ಲಕ್ಷಣಗಳು ನಿರಂತರವಾಗಿ ಕಂಡುಬಂದರೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರನ್ನು ಭೇಟಿ ಮಾಡಿ ಅಗತ್ಯ ಪರೀಕ್ಷೆ ಮಾಡಿಸಿಕೊಳ್ಳಿ. ಈ ಮಾಹಿತಿ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಮೆಚ್ಚುಗೆ ನೀಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.